ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಚಾನಲಲ್ಲಿ ವ್ಯೂಸ್ ಬರ್ತಾ ಇಲ್ಲ ಅಂದ್ಕೊಳ್ಳಿ, ಲೈಕ್ ಬ್ರೌಸ್ ಫ್ಯೂಚರಿಂದ, ಯೂಟ್ಯೂಬ್ ರಿಕಮೆಂಡೇಷನಿಂದ, ಯಾವುದರಿಂದ ನಿಮಗೆ ವ್ಯೂಸ್ ಬರ್ತಾ ಇಲ್ಲ, ಯೂಟ್ಯೂಬ್ ರಿಕಮೆಂಡೇ ಮಾಡ್ತಿಲ್ಲ ನಿಮ್ಮ ಚಾನಲಲ್ಲಿ ವ್ಯೂಸ್ ಬರೋಕ್ಕೆ. ನಿಮ್ಮದು ಏನಿರುತ್ತೆ, ವಿಡಿಯೋ ರಿಕಮೆಂಡ್ ಮಾಡ್ತಿಲ್ಲ ಅಂದರೆ ನೀವು ಯಾವ ಥರ ವ್ಯೂಸ್ನ ಪಡ್ಕೊಳ್ಳೋದು, ಆ್ಯಂಡ್ ನಿಮ್ಮ ವಿಡಿಯೋ ನೀವೇ ಜಾಸ್ತಿ ಯಾವ ಥರ ಮಾಡೋದು. ನಾನಿಲ್ಲಿ ಯಾವುದೇ ತಪ್ಪಾಗಿರೋದು ವೇ ನಿಮ್ಗೆ ಹೇಳ್ಕೊಡಲ್ಲ. ಏನು ಜೆನ್ಯೂನ್ ಆಗಿದೆ ಅದೇ ವೇನ ನಿಮಗೆ ಹೇಳ್ಕೊಡೋದು. ತಪ್ಪಾಗಿ ರೀತಿಲಿ ನೀವು ವ್ಯೂಸ್ ಏನಾದರೂ ಜಾಸ್ತಿ ಮಾಡಿದರೆ ಇದರಿಂದ ಏನೂ ನಿಮಗೆ ಬೆನಿಫಿಟ್ಸ್ ಸಿಗಲ್ಲ. ನೀವು ಜೆನ್ಯೂನ್ ಆಗಿ ಮಾಡಿದರೆ ನಿಮಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಸೊ ಯಾವುದೇ ತಪ್ಪು ರೀತಿಲಿ ನಾನು ನಿಮಗೆ ಇಲ್ಲಿ ವ್ಯೂಸ್ ನೀವೇ ಜಾಸ್ತಿ ಯಾವ ಥರ ಮಾಡಬೇಕಂತ ಹೇಳ್ಕೊಡಲ್ಲ. ಜೆನ್ಯೂನ್ ಆಗಿ ಏನಿದೆ ಅದನ್ನೇ ನಾನು ನಿಮಗೆ ಹೇಳ್ಕೊಡೋದು, ಓಕೆನಾ? ಸೊ ಇವತ್ತಿನ ವೀಡಿಯೋದಲ್ಲಿ ನಾನು 2 ರೀತಿಲಿ ಹೇಳ್ಕೊಡ್ತೇನೆ ಯಾವ ಥರ ನೀವು ವ್ಯೂಸ್ ಜಾಸ್ತಿ ಮಾಡ್ಬೋದು ನಿಮ್ಮ ವೀಡಿಯೋಸಲ್ಲಿ. ಯೂಟ್ಯೂಬ್ ಏನಾದರೂ ರಿಕಮೆಂಡ್ ಮಾಡ್ತಾ ಇಲ್ಲ ಅಂದರೆ, ಆ್ಯಂಡ್ ಇಲ್ಲ 100-200 ವ್ಯೂಸ್ ಬಂದು ಸ್ಟಾಪ್ ಆಗಿಬಿಟ್ಟಿದ್ರೆ ಅದನ್ನು ಯಾವ ಥರ ವ್ಯೂಸ್ನ ನಾವು ಜಾಸ್ತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಯಾರ್ದೆಲ್ಲ ವ್ಯೂಸ್ ಪ್ರಾಬ್ಲಮ್ ಇದೆ ವಿಡಿಯೋನ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಆ್ಯಂಡ್ ನಿಮಗೆ ಒಂದು ಐಡಿಯಾ ಸಿಕ್ಕಂಗಾಗುತ್ತೆ. ನೀವೂ ಈಸಿಲಿ ಈ ಥರ ಯೂಸ್ ಮಾಡಿಕೊಂಡು ವ್ಯೂಸ್ನ ಇನ್ಕ್ರೀಸ್ ಮಾಡ್ಬೋದು ಜೆನ್ಯೂನ್ ಆಗಿ, ಓಕೆನಾ ಗೈಸ್? ಸೊ ಹಾಂಗೆ ಗೈಸ್, ಇನ್ನೊಂದು ವಿಷಯ ಏನಂದರೆ, ನಾನು ಇಲ್ಲಿ ಚಾನಲ್ಸ್ನ ಪ್ರಮೋಟ್ ಮಾಡ್ತಾ ಇಲ್ಲ. ಸ್ಕ್ರೀನ್ ರೆಕಾರ್ಡಿಂಗ್ ಏನು ಹಾಕೋಕ್ಕಾಗಲ್ಲ ನನಗೆ, ಯಾಕಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಎಕ್ಸ್ಟ್ರಾ ವೀಡಿಯೋಸ್ನ ನಾನು ಮಾಡಿಟ್ಟಿರ್ತೀನಿ. ಸೊ ಡೈಲಿ ನಾನು ಚೆಕ್ ಮಾಡಿ ಹಾಕೋಕ್ಕಾಗಲ್ಲ ಸ್ಕ್ರೀನ್ಶಾಟ್ನ. ಸೊ ನೆಕ್ಸ್ಟ್ ಮಂತಿಂದ ನಾನು ನಿಮಗೆ ಚಾನಲ್ ಏನಿದೆ ಪ್ರಮೋಷನ್ ಮಾಡ್ತೀನಿ, ವೀಡಿಯೋದಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ. ಬಟ್ ಡೈಲಿ ಯಾರು ಫಸ್ಟ್ ಕಮೆಂಟ್ ಮಾಡಿರ್ತೀರ ನಾನು ಕಮ್ಯುನಿಟಿ ಪೋಸ್ಟ್ನ ಹಾಕ್ತೀನಿ ಯಾರು ಬರ್ತಾರಂತ. ಯಾಕಂದರೆ ಈಗ ಡೈಲಿ ನಾನು ಎಕ್ಸ್ಟ್ರಾ ವೀಡಿಯೋಸ್ ಮಾಡ್ತಾ ಇದ್ದೀನಲ್ಲ, ಸೊ ಅದರಲ್ಲಿ ನಾನು ಆಲ್ರೆಡಿ ವೀಡಿಯೋಸ್ಗಳನ್ನ ಮಾಡಿ ಅನ್ಲಿಸ್ಟೆಡಲ್ಲಿ ಹಾಕಿರ್ತೀನಿ. ಸೊ ನಾನು ಆಗ ಯಾರು ಫಸ್ಟ್ ಕಮೆಂಟ್ ಮಾಡಿರ್ತಾರಂತ ಗೊತ್ತಿರಲ್ವಲ್ಲ, ಸೊ ಸ್ಕ್ರೀನ್ಶಾಟ್ ಹಾಕೋಕ್ಕಾಗಲ್ಲ. ಸೊ ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ, ಅದರಲ್ಲಿ ನೀವು ಚೆಕ್ನ ಮಾಡ್ಕೋಬೋದು ಯಾರು ಫಸ್ಟ್ ಕಮೆಂಟ್ ಮಾಡಿರ್ತಾರೆ ಅವರು, ಓಕೆನಾ ಗೈಸ್? ಸ್ವಲ್ಪ ನಾವು ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾವು ಏನು ಮಾಡಬೇಕಂದ್ರೆ, ಇದು ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಸೊ ಸಿಂಪಲಿ ನಮ್ಮ ಪ್ಲೇ ಸ್ಟೋರ್ ಏನಿದೆ ಅದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣಾದ್ಮೇಲೆ ಇಲ್ಲಿ ಸಿಂಪಲಿ ಟೈಪ್ ಮಾಡಿ ಡೈಲಿ ಹಂಟ್ ಅಂತ, ಓಕೆನಾ? ಡೈಲಿ ಹಂಟ್. ಸೊ ನಿಮಗೆಲ್ಲ ಶೋ ಆಗ್ತಿದೆಯಲ್ಲ ಇಲ್ಲಿ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಓಪನ್ ಆಗುತ್ತೆ. ಇದು ಬಂದುಬಿಟ್ಟು ಜೆನ್ಯೂನ್ ಅಪ್ಲಿಕೇಶನ್. ಸೊ ಇಲ್ಲಿ ನೀವು ನೋಡೋದಾದರೆ 100 ಮಿಲಿಯನ್ ಡೌನ್ಲೋಡ್ಸ್ ಇದ್ದಾರೆ. ಸೊ ಇದರಲ್ಲಿ ನೀವು ಯಾವ ಥರ ಹಾಕಬೇಕು ಏನು ಎತ್ತ ಅಂತ ನಿಮಗೆಲ್ಲ ಡೀಟೇಲ್ಸಾಗಿ ಹೇಳ್ತೀನಿ. ಸೊ ಸಿಂಪಲಿ ಇದು ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಗೆ ಏನು ಮಾಡಬೇಕು, ಸಿಂಪಲಿ ಯೂಟ್ಯೂಬ್ಗೆ ಹೋಗಬೇಕು, ಓಕೆನಾ? ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಲೈಕ್ ನಾವು ಯಾವ ವಿಡಿಯೋ ಬಂದುಬಿಟ್ಟು ಪೋಸ್ಟ್ ಮಾಡ್ತೀವಿ ಆ ವಿಡಿಯೋದು ಸಿಂಪಲಿ ವೈಟಿ ಸ್ಟುಡಿಯೋಗೆ ಹೋಗಿಬಿಟ್ಟು ಇಲ್ಲಿ ನೋಡಿ ನಿಮಗೆ ಯಾವ ವಿಡಿಯೋದಲ್ಲಿ ಕಮ್ಮಿ ವ್ಯೂಸ್ ಇದೆ ಅಂತ, ಓಕೆನಾ? ಸೊ ಸಿಂಪಲಿ ನಾವು ಚೆಕ್ನ ಮಾಡ್ಕೊಳ್ಳೋಣ. ಸೊ ಅವರೇಜ್ ವ್ಯೂಸ್ ಏನಾದರೂ ಬಂದಿದ್ದರೆ ಅದು ಪರವಾಗಿಲ್ಲ. ಯಾವ ವಿಡಿಯೋದಲ್ಲಿ ಕಮ್ಮಿ ವ್ಯೂಸ್ ಬಂದಿದೆ ಅದನ್ನು ನಾವು ಟಾರ್ಗೆಟ್ ಮಾಡೋಣ, ಓಕೆನಾ? ಸೊ ನೋಡಿ ಇದರಲ್ಲೆಲ್ಲ ಚೆನ್ನಾಗಿ ವ್ಯೂಸ್ ಬಂದಿದೆ ನನಗೆ. ಸೊ ಇದರಲ್ಲಿ ಬಂದುಬಿಟ್ಟು ಸ್ವಲ್ಪ ಕಮ್ಮಿ ವ್ಯೂಸ್ ಬಂದಿದೆ. ಸೊ ಸಿಂಪಲಿ ನಾವು ಏನು ಮಾಡಬೇಕು, ಈ ಕಮ್ಮಿ ವ್ಯೂಸ್ ಬಂದಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ? ಈ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಮತ್ತೆ ಇಲ್ಲೊಂದು ಪೆನ್ಸಿಲ್ ಐಕಾನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ ಕೆಳಗಡೆ, ಡೌನ್ಲೋಡ್ ಅಂತ. ಸಿಂಪಲಿ ನಾವೇನು ಮಾಡಬೇಕು, ಈ ಥಂಬ್ನೇಲ್ನ ಫಸ್ಟು ನಾವು ಡೌನ್ಲೋಡ್ನ ಮಾಡ್ಕೋಬೇಕು, ಓಕೆನಾ? ಸಿಂಪಲಿ ನಾವು ಡೌನ್ಲೋಡ್ನ ಮಾಡ್ಕೊಳ್ಳೋಣ ಇಲ್ಲಿಂದ. ಅದಾದಮೇಲೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ನಿಮಗೆ ಶೇರ್ ಆಪ್ಷನ್ ಕಾಣಿಸ್ತಿದೆಯಾ, ಸಿಂಪಲಿ ಇಲ್ಲಿ ಶೇರ್ ಆಪ್ಷನ್ನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಲಿಂಕ್ ಆಪ್ಷನ್ ನಿಮಗೆ ಕಾಣಿಸ್ತಾ ಇರಬೇಕು, ಕಾಪಿ ಲಿಂಕ್, ಓಕೆನಾ? ಸೊ ಒಂದು ನಿಮಿಷ ನಾನು ನಿಮಗೆ ಮಾರ್ಕ್ ಮಾಡಿಬಿಡ್ತೀನಿ. ಸೊ ಶೇರ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಲಿಂಕ್ ಆಪ್ಷನ್ಗೆ ಇಲ್ಲಿ ಮಾರ್ಕ್ ಮಾಡೋಕ್ಕೆ ಶೋ ಆಗ್ತಿಲ್ಲ, ಇಲ್ಲಿ ಕಾಪಿ ಆಪ್ಷನ್ ಇದೆಯಲ್ಲ ಸಿಂಪಲಿ ಕಾಪಿನ ಮಾಡ್ಕೊಳ್ಳೋಣ, ಓಕೆನಾ? ಕಾಪಿ ಮಾಡ್ಕೊಂಡಾದಮೇಲೆ ಸಿಂಪಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಇಲ್ಲಿ ನಾವೇನು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಡೈಲಿ ಹಂಟು, ಸಿಂಪಲಿ ಇದನ್ನು ಓಪನ್ನ ಮಾಡ್ಕೊಳ್ಳೋಣ, ಓಕೆನಾ? ಓಪನ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಸೊ ನಿಮಗೆ ಇಲ್ಲಿ ಸ್ಟಾರ್ಟಿಂಗ್ ಯಾರಾದರೂ ಡೌನ್ಲೋಡ್ ಮಾಡ್ತಾಯಿದ್ರೆ ಅವ್ರಿಗೆ ನಿಮಗೆ ಇಲ್ಲಿ ಫೋನ್ ನಂಬರ್ ಕೊಟ್ಬಿಟ್ಟು ಲಾಗಿನ್ ಮಾಡೋಕ್ಕೆ ಹೇಳುತ್ತೆ. ಇಲ್ಲ ಅಂದರೆ ನೀವು ಸೈನ್ ಇನ್ ಮಾಡ್ಬೋದು ಗೂಗಲಿಂದ, ಫೇಸ್ಬುಕ್ಕಿಂದ, ನಿಮಗೆ ಯಾವುದ್ರಲ್ಲಿ ಕಂಫರ್ಟಬಲ್ ಇದೆ ಅದರಿಂದ ನೀವು ಇಲ್ಲಿ ಸೈನ್ ಇನ್ನ ಮಾಡ್ಕೋಬೋದು, ಓಕೆನಾ? ಅದಾದಮೇಲೆ ಸೈನ್ ಇನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸಿಂಪಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಿ ಪ್ರೊಫೈಲ್ದು, ಇದ್ರ ಮೇಲೆ
ಕ್ಲಿಕ್ನ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಮತ್ತೆ ನೀವೇನು ಮಾಡಬೇಕು, ಇಲ್ಲಿ ಪ್ರೊಫೈಲ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ನಂಗೆ ಆಲ್ರೆಡಿ ಬಂದುಬಿಟ್ಟು ಫಾಲೋವರ್ಸ್ ಇದ್ದಾರೆ, 148 ಫಾಲೋವರ್ಸ್ ಏನೋ ಇದ್ದಾರೆ. ಸೊ ನಿಮ್ಗೂ ಆಗುತ್ತೆ ಫಾಲೋವರ್ಸು. ಓಕೆನಾ, ಸೊ ಸಿಂಪಲಿ ನಾನು ಆಲ್ರೆಡಿ ನೋಡಿ ಒಂದು ಯೂಟ್ಯೂಬ್ದು ಲಿಂಕ್ ಹಾಕಿಟ್ಟಿದ್ದೀನಿ ಇಲ್ಲಿ. ಸೊ ಡೈರೆಕ್ಟ್ ಬಂದುಬಿಟ್ಟು ಯಾವ ಥರ ಇದು ಆ್ಯಡ್ ಮಾಡೋದಂತ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ಸೊ ಜನಗಳಿಗೂ ಗೈಸ್ ಎಲ್ಲಿಂದ ಕೂಡ ನೋಡ್ತಾರೆ, ನಿಮ್ಮ ಡೈರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡು ಕೂಡ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೆ ಆ್ಯಂಡ್ ವಾಟ್ಸಪ್ಪಲ್ಲೂ ಶೇರ್ ಮಾಡ್ತಾರೆ. ಆಗ ಇನ್ನೂ ಜಾಸ್ತಿ ವ್ಯೂಸ್ ನಮಗೆ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ಸಿಂಪಲಿ ನಿಮಗೆ ಏನು ಮಾಡಬೇಕು, ಇಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡಿಸ್ಕ್ರೈಬ್ ಯುವರ್ ಪೋಸ್ಟ್ ಅಂತ ಇದೆ. ಸೊ ಸಿಂಪಲಿ ಆಗ ನಾವೇನು ಮಾಡಬೇಕು, ಇಲ್ಲೊಂದು ಆಪ್ಷನ್ ಇದೆಯಲ್ಲ ನಿಮಗೆ, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಈ ಫೋಟೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾವು ಏನು ಡೌನ್ಲೋಡ್ ಮಾಡಿದ್ವಿ ಥಂಬ್ನೈಲು, ಅದನ್ನು ಸಿಂಪಲಿ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಮಾಡಾದಮೇಲೆ ಇಲ್ಲಿ ಏನೂ ಮಾಡೋಕ್ಕಿಲ್ಲ, ನೀವು ಸಿಂಪಲಿ ನಾವು ನಮ್ಮದು ಏನು ವೀಡಿಯೋ ಇತ್ತು ಅದನ್ನು ಶೇರ್ ಮಾಡಿಬಿಟ್ಟು ಕಾಪಿ ಮಾಡ್ಕೊಂಡಿದ್ವಲ್ಲ ಲಿಂಕು, ಸಿಂಪಲಿ ಆ ಲಿಂಕ್ನ ನಾವಿಲ್ಲಿ ಪೇಸ್ಟ್ನ ಮಾಡಬೇಕು ಈ ಥರ. ಓಕೆನಾ, ಈ ಥರ ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಇನ್ನೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನೊಂದು ಏನಂದರೆ, ಇಲ್ಲಿ ಕೆಳಗೆ ಬನ್ನಿ. ಕೆಳಗೆ ಬಂದರೆ ಇಲ್ಲಿ ಹ್ಯಾಶ್ಟ್ಯಾಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ನೀವು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿದರೆ ಇನ್ನೂ ಬೇಗ ರೀಚ್ ಅಂತೂ 2000 3000 ಜನ ಹತ್ರ ಇಂಪ್ರೆಷನ್ಸ್ ಅಂತೂ ಹೋಗುತ್ತೆ. ಇದು ರೀಚ್ ಹೋಗುತ್ತೆ. ಆ 2000 ಜನದಲ್ಲಿ 2-3 ಜನದಲ್ಲಿ 100 ಜನ ಅಂತೂ ನಿಮ್ಮ ವಿಡಿಯೋ ನೋಡ್ತಾರೆ. ಓಕೆನಾ, ಬೈ ಚಾನ್ಸ್ ನಿಮ್ಮ ಥಂಬ್ನೈಲ್ ಇಷ್ಟ ಆಗಿ ಅವ್ರಿಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ತಾರೆ. ಓಕೆನಾ ಗೈಸ್, ಇಲ್ಲ ಅಂದರೆ ಇನ್ನೂ ಜಾಸ್ತಿನೂ ನೋಡ್ಬೋದು ಅದಕ್ಕಿಂತ. ಓಕೆನಾ, ಸೊ ಸಿಂಪಲಿ ಹ್ಯಾಶ್ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಹ್ಯಾಶ್ಟ್ಯಾಗ್ಸ್ ಎಲ್ಲ ಬರ್ತಾ ಇದೆ. ಸೊ ನಿಮಗೆ ಸಿಂಪಲಿ ಒಂದೊಂದಾಗಿ ಹ್ಯಾಶ್ಟ್ಯಾಗ್ ಏನೇನು ಹ್ಯಾಶ್ಟ್ಯಾಗ್ಸ್ ಇದೆ ಎಲ್ಲನೂ ಹ್ಯಾಶ್ಟ್ಯಾಗ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ, ಸೊ ಇಲ್ಲಿ ಏನೇನಿದೆ ಎಲ್ಲ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ. ಸೊ ಜನಗಳ ಹತ್ರ ರೀಚ್ ಆಗಬೇಕಲ್ವ. ಸೊ ನಾವು ಇದ್ರದ್ದು ಯಾವ್ಯಾವ ಹ್ಯಾಶ್ಟ್ಯಾಗ್ ಇದೆ ಎಲ್ಲ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡ್ಕೊಳ್ಳೋಣ ಒಂದೊಂಗೆ. ಲೈಫ್ ಸ್ಟೈಲು, ಅದಾದಮೇಲೆ ಆಟೋಮೊಬೈಲು, ಮತ್ತು ಅದಾದಮೇಲೆ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟು. ಸೊ ಎಲ್ಲ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ಕೊಂಡಾದಮೇಲೆ ಸಿಂಪಲಿ ನೀವೇನು ಮಾಡಿ, ಇಲ್ಲಿಂದ ಪೋಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಪೋಸ್ಟ್ನ ಮಾಡಿ. ಸೊ ಪೋಸ್ಟ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ವಿಡಿಯೋ ಏನಾಗುತ್ತೆ ಪೋಸ್ಟ್ ಆಗುತ್ತೆ. ನಾವು ನೋಡೋದಾದರೆ ಇಲ್ಲಿ ನೋಡಿ, ಬ್ಯಾಕ್ ಬಂದು ನೋಡೋದಾದರೆ ನಮ್ಮದು ಏನು ಪೋಸ್ಟ್ ಇದೆ, ಈಗ ನಾವು ಪೋಸ್ಟ್ ಏನು ಹಾಕಿದ್ವಿ ಜಸ್ಟ್ ನಾವು ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ, ನಾವು ಅಂತ. ಸೊ ನಮ್ಮ ಪೋಸ್ಟ್ ಬಂದಿದೆ. ಈಗ ಹೋಗ್ಬಿಟ್ಟು ಯಾರು ಬೇಕಿದ್ದರೂ ನಮ್ಮ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ರಿಡೈರೆಕ್ಟ್ ಆಗುತ್ತೆ. ನೋಡಿ, ನಾನು ಎಕ್ಸಾಂಪಲ್ಗೆ ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ, ಡೈರೆಕ್ಟ್ ಯೂಟ್ಯೂಬಿಗೆ ಕರ್ಕೊಂಡೋಗುತ್ತೆ. ನೋಡಿದ್ರಾ, ಡೈರೆಕ್ಟ್ ಯೂಟ್ಯೂಬಲ್ಲಿ ನಾವು ಈ ಲಿಂಕ್ ಓಪನ್ ಆಗಿದೆ, ಇದು ಯಾವುದು, ಸಿಂಪಲಿ ನಾವು ಈ ಲಿಂಕ್ ಮೇಲೆ ಓಪನ್ನ ಮಾಡೋಣ. ಸೊ ನೋಡಿದ್ರಾ, ನಾನು ನೋಡ್ತಾ ಇಲ್ಲ ವೀಡಿಯೋ, ನನ್ನ ಫೋನಿಂದ ನಾನೇ ವೀಡಿಯೋ ನೋಡಬಾರ್ದು. ಓಕೆನಾ, ಸೊ ನೋಡಿ ಡೈರೆಕ್ಟ್ ಲಿಂಕ್ ಓಪನ್ ಮಾಡಿದಾಗ ನನ್ನ ವೀಡಿಯೋ ಬಂದುಬಿಟ್ಟು ರಿಡೈರೆಕ್ಟ್ ಆಗಿ ಯೂಟ್ಯೂಬ್ಗೆ ಕರ್ಕೊಂಡು ಬಂದಿದೆ. ಸೊ ಇದು ಈ ಥರ ನೀವು ಯೂಸ್ ಮಾಡ್ಕೋಬೋದು. ಇದು ಜೆನ್ಯೂನು. ಓಕೆನಾ, ಇದು ಜೆನ್ಯೂನ್ ಆಗಿ ನೀವು ವರ್ಕ್ನ ಮಾಡೋದು, ವ್ಯೂಸ್ನ ಜಾಸ್ತಿ ಮಾಡೋದು. ಇಲ್ಲಿ ಯಾವುದೇ ವೆಬ್ಸೈಟಿಗೆ ಹೋಗ್ಬಿಟ್ಟು ನಾನು ಲಿಂಕ್ ಪೇಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಇದು ಜೆನ್ಯೂನ್ ಆ್ಯಪು. ಸೊ ಎಲ್ಲರೂ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ತುಂಬ ಜನ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಇಲ್ಲೂ ಕೂಡ ಲಿಂಕ್ನ ಹಾಕಿಬಿಟ್ಟು ಅವ್ರ ಥಂಬ್ನೈಲ್ನ ಹಾಕಿಬಿಟ್ಟು ವ್ಯೂಸ್ನ ಚೆನ್ನಾಗೇ ಗೇನ್ ಮಾಡ್ಕೋತಾರೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ, ಇದು ಓಕೆನಾ, ಇದೊಂದು ನೀವು ಜಾಸ್ತಿ ಮಾಡ್ಬೋದು ನೀವು ಓನಾಗಿ ವ್ಯೂಸ್ನ, ಇದೊಂದು. ಓಕೆನಾ, ಅದಾದಮೇಲೆ ಇನ್ನೊಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇನ್ನೊಂದು ಬಂದುಬಿಟ್ಟು ಎರಡನೇದು ಯಾವ ಥರ ಅಂದರೆ, ಸಿಂಪಲಿ ನಮ್ಮದು ಕ್ರೌಮ್ ಬ್ರೌಸರ್ ಏನಿದೆ, YT ಸ್ಟುಡಿಯೋ ಏನಿದೆ, ಕ್ರೌಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೋಬೇಕು. ಓಕೆನಾ, ಸೊ ಸಿಂಪಲಿ ಕ್ರೌಮ್ ಬ್ರೌಸರ್ ಏನಿದೆ ಅಪ್ಲಿಕೇಶನ್ ನಾನು ಓಪನ್ನ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಿ ನೀವು studio.youtube.com ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ನಿಮ್ಮ YT ಸ್ಟುಡಿಯೋ ಕ್ರೋಮ್ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ನ ಮಾಡ್ಕೊಳ್ಳಿ. ಓಕೆನಾ, ಓಪನ್ನ ಮಾಡ್ಕೊಂಡು ಆದಮೇಲೆ ಗೈಸ್ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಇದು ಪೆನ್ಸಿಲ್ದು. ಓಕೆನಾ, ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ 2 ಆಪ್ಷನ್ ಇದೆ. ಸೊ ಫಸ್ಟ್ ಇಲ್ಲಿ ಬಂದುಬಿಟ್ಟು 3 ಆಪ್ಷನ್ ಇತ್ತು. ಸೊ ಇಲ್ಲಿ ಎಲ್ಲ 2ರಲ್ಲೇ ಹಾಕಿದ್ದಾರೆ. ಸೊ ಇಲ್ಲಿ ಹೋಮ್ ಟ್ಯಾಬ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಹೋಮ್ ಟ್ಯಾಬ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನಿಮಗೆ ಇಲ್ಲಿ 2 ವೀಡಿಯೋಸ್ ಬಂದುಬಿಟ್ಟು ಶೋ ಆಗ್ತಾ ಇದೆಯಲ್ಲ, ಸೊ ಇದರಲ್ಲಿ ನೀವು ಜಾಸ್ತಿ ವ್ಯೂಸ್ನ ನೋಡ್ಬೋದು. ಈ 2 ವೀಡಿಯೋದಲ್ಲಿ ತುಂಬ ಜಾಸ್ತಿ ವ್ಯೂಸ್ ಬಂದುಬಿಟ್ಟು ಇದೆ. ಸೊ ಇಲ್ಲಿ ಬಂದುಬಿಟ್ಟು ಯಾರೇ ನಿಮ್ಮ ಯೂಟ್ಯೂಬ್ಗೆ ವಿಸಿಟ್ ಮಾಡಿದರೆ ಈ 2 ವೀಡಿಯೋಸ್ ಬಂದುಬಿಟ್ಟು ಯಾವಾಗಲೂ ಶೋ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ವೀಡಿಯೋಸ್ಗಳನ್ನ ಚೇಂಜ್ ಮಾಡಿ, ಒಂದು ಸಲ ಒಂದು ವೀಡಿಯೋ ಹಾಕಿದ್ದೀರಾ, 1 ಮಂತ್ ಬಿಟ್ಟು ಮತ್ತೆ ಇನ್ನೊಂದು ವೀಡಿಯೋಸ್ನ ಚೇಂಜ್ ಮಾಡ್ತಾಯಿರಿ. ಇಲ್ಲ 1 ಮಂತ್
ಮಂತ್ ಇಲ್ವಾ, ಅಟ್ಲೀಸ್ಟ್ ಒಂದು 10 ಡೇಸ್ಗೆ ಒಂದ್ಸಲ ಇಲ್ಲಿ ನೀವು ವೀಡಿಯೋಸ್ಗಳನ್ನ ಚೇಂಜ್ ಮಾಡ್ತಾ ಇದ್ದರೆ, ಯಾವ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿಲ್ಲ ಆ ವೀಡಿಯೋಸ್ ಹಾಕ್ತಾಯಿದ್ರೆ ಆಗ ಯಾರು ಸಬ್ಸ್ಕ್ರೈಬರ್ಸ್ ವಿಸಿಟ್ ಮಾಡ್ತಾರೆ ನಿಮ್ಮ ಚಾನಲ್ಗೆ ಫಸ್ಟು ತೋರಿಸೋದೇ ಅದೇ ವೀಡಿಯೋಸ್ ಅಲ್ವಾ. ಸೊ ಅವ್ರು ಕ್ಲಿಕ್ ಮಾಡಿ ನೋಡ್ತಾರೆ ವೀಡಿಯೋಸ್ಗಳನ್ನ. ಓಕೆನಾ. ಸೊ ಅದೇ ರೀಸನ್ನು ಈ ವೀಡಿಯೋಸಲ್ಲಿ ಬಂದುಬಿಟ್ಟು ಜಾಸ್ತಿ ವ್ಯೂಸ್ ಬರೋದು. ಓಕೆನಾ. ಯಾವುದು ನಾವು 2 ಹಾಕಿರ್ತೀವಿ ಅಂತ ಸಿಂಪಲ್ಲಿ ನಿಮಗೆ ನೋಡಿ ಇಲ್ಲಿ ಆ್ಯಡ್ ಮಾಡೋದು ಆಪ್ಷನ್ ಸಿಗುತ್ತೆ. ಬೈ ಚಾನ್ಸ್ ಈ ವಿಡಿಯೋನ ಚೇಂಜ್ ಮಾಡಬೇಕಂದ್ರೆ ಸಿಂಪಲ್ ಇದ್ರ ಮೇಲೆ ಈ ವಿಡಿಯೋ ಏನಾದರೂ ಚೇಂಜ್ ಮಾಡಿದಿರ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಆ ವಿಡಿಯೋ ಮೇಲೆ ಒಂದ್ಸಲ ಈ ವಿಡಿಯೋದು ಟೈಟಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ನಿಮಗೆ 3 ಡಾಟ್ ಆಪ್ಷನ್ ಕಾಣುತ್ತೆ. ಓಕೆನಾ. 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚೇಂಜ್ ವಿಡಿಯೋ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಸಿಂಪಲಿ ಚೇಂಜ್ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಚೇಂಜ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೆ ತುಂಬ ವೀಡಿಯೋಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಇದರಲ್ಲಿ ನಿಮಗೆ ಯಾವ ವಿಡಿಯೋ ಹಾಕಬೇಕಂತ ಇಷ್ಟ ಇದೆ ಸೊ ಸಿಂಪಲ್ಲಿ ನೀವು ಆ ವಿಡಿಯೋನ ಇಲ್ಲಿ ಈಸಿಲಿ ಆ್ಯಡ್ ಮಾಡ್ಕೊಬೋದು. ಓಕೆನಾ. ಸೊ ಸಿಂಪಲ್ಲಿ ನಾನು ಇಲ್ಲಿ ಯಾವುದಾದ್ರೂ ಬೇರೆ ವೀಡಿಯೋನ ಇಲ್ಲಿ ಹಾಕ್ತೀನಿ. ಓಕೆನಾ. ಸೊ ನಾನಿಲ್ಲಿ ಯಾವ ವಿಡಿಯೋ ಹಾಕೋದು ಚೆಕ್ ಮಾಡ್ತಾಯಿದ್ದೀನಿ, ಯಾವ ವಿಡಿಯೋ ಹಾಕಲಿ ಅಂತ. ಸೊ ನಾನು ಇದೇ ಒಂದು ವೀಡಿಯೋನ ಹಾಕಿರ್ತೀನಿ, ಇಲ್ಲೊಂದು ವಿಡಿಯೋ ಇದೆಯಲ್ಲ ಈ ವಿಡಿಯೋನ ಹಾಕಿರ್ತೀನಿ. ಓಕೆನಾ. ನೋಡಿ ಇದು ವಿಡಾಯ್ಕಿದು ನಂದು ವಿಡಿಯೋ ನಾನೇ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲೂ ಈ ವಿಡಿಯೋನು ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಸಿಂಪಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಚೇಂಜ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ 2 ವಿಡಿಯೋನ ನೀವು ಚೇಂಜ್ ಮಾಡ್ತಾಯಿರಿ. ಓಕೆನಾ. ಆಗ ಬಂದುಬಿಟ್ಟು ಇನ್ನೂ ಜಾಸ್ತಿ ನಿಮ್ಮದು ವ್ಯೂಸ್ ಬರುತ್ತೆ. ಯಾವ್ಯಾವ ಹಳೆ ವೀಡಿಯೋಸ್ ಇದೆ ಎಲ್ಲದಕ್ಕೂ ನಿಮಗೆ ಈಸಿಲಿ ಬಂದುಬಿಟ್ಟು ವ್ಯೂಸು ಸಿಗ್ತಾ ಹೋಗುತ್ತೆ. ಓಕೆನಾ. ನಾನು ಇದೊಂದು ವಿಡಿಯೋ ಹಾಕಿದ್ದೀನಿ. ಸೊ 2 ವಿಡಿಯೋನೂ ಹಾಕಿದ್ದೀನಿ. 2 ವಿಡಿಯೋ ಹಾಕಿದ್ಮೇಲೆ ನೀವೇನು ಮಾಡಬೇಕು, ಇಲ್ಲಿ ಸಿಂಪಲ್ಲಿ ಪಬ್ಲಿಷ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಪಬ್ಲಿಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಏನಾಗುತ್ತೆ ಪಬ್ಲಿಷ್ ಆಗುತ್ತೆ. ಇದು ಬಂದುಬಿಟ್ಟು ನೀವು 10 ಡೇಸ್ಗೆ ಇಲ್ಲ 15 ಡೇಸ್ಗೆ ಒಂದ್ಸಲ ನೀವು 2 ವೀಡಿಯೋ ಚೇಂಜ್ ಮಾಡ್ತಾಯಿದ್ರೆ ಆಗ ನಿಮ್ಮದು ವ್ಯೂಸ್ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಯಾವ ವೀಡಿಯೋದಲ್ಲಿ ವ್ಯೂಸ್ ಬಂದಿರಲ್ಲ ಅದರಲ್ಲಿ ಇನ್ಕ್ರೀಸು ಆಗುತ್ತೆ, ಅರ್ನಿಂಗು ಜಾಸ್ತಿ ಆಗುತ್ತೆ. ಪ್ಲಸ್ ಇಲ್ಲ ಅರ್ನಿಂಗ್ ಇಲ್ಲ, ಯಾರ್ದು ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ಅವ್ರದ್ದು ವಾಚ್ ಟೈಮ್ ಜಾಸ್ತಿ ಆಗುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳ್ಬೋದು. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.